ಇದನ್ನ ವಿಷ್ಣುಗೆ ಇಲ್ಲಿಂದ ತಗೊಂಡ್ ಬಾ ಅಂತ ಹೇಳಿದ್ದು. ಈ ಇನ್ಹೇಲರ್ ಇಲ್ಲದೆ ಮನು ಬದುಕೋಕ್ಕಾಗಲ್ಲ. ಅದಕ್ಕೋಸ್ಕರ ಆದ್ರೂ ಅವ್ರು ಇದನ್ನ ಪರ್ಚೇಸ್ ಮಾಡ್ತಾರೆ. ಈ ಸಿಟಿಲ್ ರಾತ್ರಿ ಹೊತ್ತು ಯಾವ್ಯಾವ ಮೆಡಿಕಲ್ ಶಾಪ್ ತೆಗ್ದಿರತ್ತೆ ಅಂತ ಗೊತ್ತಾಗತ್ತಾ? ಅದು ಈಸಿಯಾಗಿ ಗೊತ್ತಾಗತ್ ಬಿಡಿ. ಮೆಡಿಕಲ್ ಶಾಪ್ ಅಲ್ಲಿ ಇನ್ಹೇಲರ್ ಜೊತೆಗೆ ಈ ಮೆಡಿಸಿನ್ ಯಾರು ತಗೊಂಡಿದ್ದಾರೆ ಅಂತ ನೋಡಿ. ಅಷ್ಟೇ ತಾನೆ ಸಚ್ಚಣ್ಣ ಕೊಡೋದನ್ನ. ಪರಿಕರ, ನಾನು ಇದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಅಡ್ಮಿನ್ ಮುತ್ತನ್ನು ಕಾಲ್ ಮಾಡಿ ಎಲ್ಲರಿಗೂ ಶೇರ್ ಮಾಡಕ್ ಹೇಳು. हेलो, क्या बे इतनी रात को? ಏ ಮುತ್ತನ್, ಖಾನ್ ಈಗ ಗ್ರೂಪ್ ಅಲ್ಲಿ ಒಂದು ಫೋಟೋ ಕಳಿಸಿದಾನೆ. ಇವಾಗ್ಲೇ ಅದನ್ನ ಎಲ್ಲರಿಗೂ ಶೇರ್ ಮಾಡು. ರಾತ್ರಿ ಪೂರ್ತಿ ಎಲ್ಲಾ ಮೆಡಿಕಲ್ ಶಾಪ್ಗೂ ಹುಡುಗರ್ನ ಬಿಟ್ಟು ವಾಚ್ ಮಾಡೋದಕ್ಕೆ ಹೇಳು. ಆ ಫೋಟೋಲಿರೋ ಮೆಡಿಸಿನ್ ಮತ್ತೆ ಇನ್ಹೇಲರ್ ನ ಯಾರಾದ್ರೂ ತಗೊಂಡ್ರೆ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡು. क्या पर मामला क्या है? ಅದನ್ನ ನಾನು ನಿಂಗೆ ಆಮೇಲೆ ಹೇಳ್ತೀನಿ. ओके. ಸಚ್ಚಣ್ಣ, ಟೆನ್ಷನ್ ಆಗ್ಬಿಡಿ. ಇದನ್ನ ನಮಗ್ ಬಿಡಿ. ಸಿಟಿ ಪೂರ್ತಿ ನಮ್ಮ ಹುಡುಗರೇ ಇರೋದು. ಇವತ್ ರಾತ್ರಿ ಒಳಗೆ ಎಲ್ಲಾ ಮೆಡಿಕಲ್ ಶಾಪ್ ಅನ್ನು ಸರ್ಚ್ ಮಾಡ್ತಾರೆ. ಅಜಾ ಬಾಯ್, ರಿವಲೈಸರ್ ಇದೆಯಾ? ಹಾ, ಒಂದು ರಿವಲೈಸರ್, ಒಂದು ಅಸ್ತಲಿನ್ ರೋಟಾ ಕ್ಯಾಪ್ಸ್. ಸರಿ. ಹೌ ಮಚ್? 300. ಮುತ್ತಾನೆ ಮಾಡಿರೋದು. ಹಾ ಮುತ್ತಾನ್ ಹೇಳು. हेलो सुनो, एक ही मेडिकल शॉप से दोनों चीजें एक ही आदमी खरीदा, पर मेरे आदमी वहां पहुंचने से पहले साला निकल गया. सीसीटीवी कैमरे से आदमी मिला है, अभी तेरे को भेजा है. इंदिरा नगर कॉलोनी में 13 नंबर खोली में रहता है. नाम है प्रिंस. ಅವನ್ ಫೋನಲ್ಲಿ ವಿಡಿಯೋಸ್ ಚೆಕ್ ಮಾಡಿ. ಯಾರಿಗೋಸ್ಕರ ಮೆಡಿಸಿನ್ ತಗೊಂಡೆ? ಇದು ನನಗೆ ತಗೊಂಡಿದ್ದು. ನೋಡಿ ಮಗನೇ, ಮನು ಎಲ್ಲಿ ಅವನು? ಯಾವ ಮನು? ನನಗೆ ಗೊತ್ತಿಲ್ಲ. ಸಚ್ಚಣ್ಣ, ಇಲ್ಲಿ ನೋಡಿ.
ಬೋಳಿ ಮಗನೇ, ಇವಾಗ ನೀನ್ ನಿಜ ಹೇಳಲಿಲ್ಲ ಅಂದ್ರೆ ಇಲ್ಲೇ ಹೂತ್ ಹಾಕ್ಬಿಡ್ತೀವಿ. ಮಿಗ್ದವ್ರೆಲ್ಲ ಎಲ್ಲೋ ಇದಾರೆ.